ಧರಣಿ ಮಾಡಕತ್ತಾರ. ಇವತ್ತ ಅನ್ನ ಹಾಕು ರೈತನ ರಸ್ತೆಗೆ ಬಂದು ಕೂತಾನಂತಂದ್ರ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದೈತಿ? ರೈತನ ಬಹಳ ಕಣ್ಣೀರು ಒಂದೆದ್ದು ಸರಿಯಾಗಿ ಮಳಿ ಇಲ್ಲ. ಇತ್ತಾಗ ಮಕ್ಕಳು ನೌಕರಿ ಆಗ್ಲತ್ತೀವಿ, ರೊಕ್ಕ ಹಾಕ್ತೀವಿ, ಸಾಲ ಸುಲಾನು ಮಾಡ್ತೀವಿ, ಎಲ್ಲಾ ಆಕೈತೆ. ಆದ್ರೂ ಸಹಿತ ನಾವೇನು ಕೇಳಕತ್ತಿಲ್ಲ. ದುಡ್ಡು ಕೂಲಿ ಕೊಡತ್ ಕೇಳಕತ್ತೀವಿ. ಮೊದ್ಲ ತ್ರಾಸ ಇರ್ತತೆ. ಆ ತ್ರಾಸಿನೊಳಗೂ ಸಹಿತ ಈ ಒಂದು ವೇದಿಕೆಯನ್ನ ಎಲ್ಲ ರೈತ ಸಂಘದ ಮುಖಂಡರನ್ನ ಒಗ್ಗೂಡಿಸಿ ನಮ್ಮ ಚಿನ್ನಪ್ಪನ ಪೂಜಾರಿ ಇರ್ಬೋದು, ಆಮೇಲೆ ಶಶಿಕಾಂತ್ ಗುರುಜಿ ಅವರು ಎಲ್ಲರೂ ಸಹಿತ ಇವತ್ತು ರೈತ ಮುಖಂಡರು ಸೇರ್ಕೊಂಡು ಸತತ 4 ದಿನ ಬಿಸಿಲೆಲ್ಲಾರ್ದ ಕೂತು ಧರಣಿ ಮಾಡಕತ್ತೀರಿ. ನಮಗ ಬೇಕಾಗಿರೋದು ಏನು ಇಲ್ಲ, ಇನ್ನೊಬ್ಬರ ದುಡ್ಡು ಅನ್ನೋಕ್ರೆ ಏನು ಬೇಡ. ನಮಗ ನಾವು ಬೆಳೆದಂತ ಬೆಳೆಗೆ ಸರಿಯಾಗಿ ಪಗಾರ ಕೊಡ್ರಿ ಇಷ್ಟ. ನಮ್ದೇನು ದುಡ್ದವಂಗ ಪಗಾರ ಕೊಡ್ರಿ. ಇದ್ರೋಗಿ ಏನೈತಿ? ಯಾಕಂದ್ರೆ ಮೊದ್ಲ ಕಷ್ಟದಾಗಿರ್ತೀವಿ, ಸರಿಯಾಗಿ ಮಳಿ ಆಗೋಲ್ತ, ಬೆಳಿ ಬರುವಲ್ತ, ಆಮೇಲೆ ಗೊಬ್ಬರ ಕರ್ದ ರೊಕ್ಕ ಹಾಕಬೇಕ, ಸರಿಯಾಗಿ ಬೆಳಿ ಬೆಳಿತಂದ್ರ ಈಗ ಇಲ್ಲಿ ಸರಿಯಾಗಿ ಸಿಗೋಲ್ತ ಕೂಲಿ. ರೈತರು ಏನ್ ಮಾಡ್ಬೇಕಪ್ಪ ಇವತ್ತ? ಬಹುಶಃ ನಿನ್ನೇನು ಶಶಿಕಾಂತ್ ಗುರುಜಿ ಅವರು ಮಾತಾಡಿದ್ರು ಕಾಲಜ್ಞಾನದ ಬಗ್ಗೆ. ಬಹುಶಃ ಏನ್ ಅನ್ಸತಿ, ಅವಾಗ ಮುತ್ತೆ ಹೈರ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ದಿನಮಾನ ಬರ್ತದಂತೆ. ಇವತ್ತ ಅನ್ನ ಹಾಕಿದವ್ರಿಗೆ ಅಷ್ಟ ಅಲ್ಲ, ತುತ್ತು ಮಾಡಿ ಬಾಯಾಗ ಹಾಕಿದವ್ರ ಸಹಿತ ಕಿಮ್ಮತ್ತಿಲ್ಲ. ಅಂತ ದಿನಮಾನ ಬಂದ. ಒಂದೇದ್ದು ಅನ್ನ ನೀರಕ್ಕೆ ಈಗ ಸಿಕ್ಕಾಪಟ್ಟೆ ಕೊರತೆ ಹಾಕತ್ತೈತೆ, ತ್ರಾಸನ್ಯಾಗ ಬಳಲಾಕತ್ತೀವಿ. ಆದ್ರ ಇವತ್ತು ನಮಗ ದೇಶದ 2 ಕಣ್ಣುಗಳು, ಒಂದು ರೈತ, ಒಂದು ಸೈನಿಕ. ಇವೆರಡೂ ಕಣ್ಣು ಇರ್ಲಿಕ್ಕಂದ್ರ ನಾವೇನ್ ಮಾಡಕತ್ತೆ? ಏನು ಮಾಡಕ್ಕಾಗೋದಿಲ್ಲ. ರೈತ ಬೆಳೆದ್ರ ಜಗತ್ತಿಗೆ ಅನ್ನ ಹೋಗತ್ತೆ. ದೇಶ ಸೇವೆ ಮಾಡೋ ಸೈನಿಕರು ಅವರಲ್ಲಿ ಅದಾರ ಅಂತೇಳಿ ಇವತ್ತು ಸುಸೂತ್ರವಾಗಿದ್ದೀವಿ. ಆದ್ರ ಈಗಿನ ದಿನಮಾನದೊಳಗ ತುಟ್ಟಿ ದಿನಮಾನ, ಹೊರಗೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ರೊಕ್ಕ ಖರ್ಚಾಕತ್ತೆ. ಆ ಒಂದು ಯುಗದಲ್ಲಿ ಸಹಿತ ಇವತ್ತು ರೈತರು ವರ್ಷಾನುಗಟ್ಲೆ ಕಬ್ಬು ಬೆಳಿತಾರ. ಆ ಕಬ್ಬು ಬೆಳೆದದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ. ನಾವೇನು ಇನ್ನೊಬ್ಬರದ್ದು ಕಸ್ಕೊಳಕತ್ತಿಲ್ಲ, ನಮಗ ದುಡ್ದನ್ನ ಕೂಲಿ ರೂಪದ ಕೊಡ್ರಿ. ನಾವೇನು ಯಾರಿಗೆ ತೊಂದರೆ ಮಾಡೋದಿಲ್ಲ. ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗೈತಿ. ಯಾಕಂತಂದ್ರ ಮಂದಿಗೆ ನಾವ್ ಹೇಳ್ಬೋದು ಎಲ್ಲಾ ಬೆಳಿ ಚಲೋ ಐತೆ ಅಂತೇಳಿ. ವಾಸ್ತವ ಪರಿಸ್ಥಿತಿ ರೈತರಿಗೆ ಏನೈತೆ ಅನ್ನೋದು ಅವ್ನ ಒಬ್ಬಗ ಗೊತ್ತಿಲ್ಲ. ಗೊಬ್ಬರ ತರಕ್ ಹೋಗತಿ, ಮನ್ಯಾಗ ದುಡಿಬೇಕು, ಬಡತನ ಕಿತ್ತು ತಿನ್ನಕತ್ತೈತಿ. ಅದ್ರೊಳಗೆ ಇದೊಂದು ತ್ರಾಸ ಆತಂದ್ರ ರೈತನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದೈತ್ರಿ? ಸಾಕ್ಷಾತ್ ಭಗವಂತ ಸದಾಶಿವಪ್ಪನಲ್ಲಿ ಒಂದೇ ಬಿಡ್ಕೋತ ನಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬೀಳಾರ್ದಂಗ ಕಾಪಾಡುವ ಸದಾಶಿವಪ್ಪ ಅಂತ ನಾ ಬಿಡ್ಕೋತಿರ್ತಾನ. ಯಾಕಂತಂದ್ರ ನೀರಿನ ಕೊರತೆ ಒಂದ್ರ ರೋಗ ರುಜಿನಗಳ ಕೊರತೆ ಒಂದಾಕತಿ. ಅಂತ ಒಂದು ಪರಿಸ್ಥಿತಿ ಒಳಗ ರೈತರು ಬೆಳೆದಂತ ಬೆಳೆಗಳಿಗೆ ನಿಗದಿ ಬೆಲೆ ಸಿಗ್ಲಿಕ್ಕಂದ್ರ ನಾವೇನು ಮಾಡಬೇಕು? ಯಾಕಂದ್ರ ನಮಗ್ ಬೇಕಾಗಿರೋದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ದುಡ್ದೀವಿ ಇವತ್ತು ಹೊಲದಾಗ. ಒಂದ ವಿಚಾರ ಮಾಡ್ರಿ, ಕಬ್ಬನ್ಯಾಗ ಗೊಬ್ಬರ ಯಾಕೆ ಹೋಗ್ಬೇಕಂತಂದ್ರ ಪರಿಸ್ಥಿತಿ ಗೊತ್ತಾಗತ್ತೆ. ಒಂದು ಚೀಲ ಕೆಂಡ ತಗೋತಾರ, ಆಮೇಲೆ ಮಳಿ ಹೆಚ್ಚಾತು, ಅತಿವೃಷ್ಟಿ ಆತು, ಅನಾವೃಷ್ಟಿ ಆತಂದ್ರ ಕಬ್ಬನ ಹಾಳಾಕತ್ತೆ. 1 ವರ್ಷದ ಪೀಕೆಲ್ಲ ಕೈಗೆ ಬಂತು, ಬಾಯಿ ಬರ್ಲಿಲ್ಲ, ಆ ಲೆಕ್ಕಕ್ಕಾಕತ್ತೆ. ಎಲ್ಲಾ ಕಷ್ಟನೂ ಐತೆ. ಆ ಕಷ್ಟದೊಳಗೂ ಸಹಿತ ಒಂದೇ ನಮಗ್ ಕೆಟ್ಟ ಅನ್ಸೋದೇನಪ್ಪಾ ಅಂತಂದ್ರ ಇವತ್ತು ನಾವು ಬೆಳೆದಂತ ಅನ್ನವನ್ನ ಎಲ್ಲಾ ಕಡೆ ಹೋಗ್ತೈತಿ. ಆ ಅನ್ನ ಹಾಕೋ ರೈತ ಇವತ್ತು ರಸ್ತೆ ಮೇಲೆ ಕೂತು ಧರಣಿ ಸತ್ಯಾಗ್ರಹ ಮಾಡಕತ್ತಾನಂತಂದ್ರ ಒಂದೇದು ರೈತ ನಂಬಿದಂತ ಜಾನುವಾರುಗಳಿರ್ತಾವ, ಮೇವಿಲ್ಲ, ಸರಿಯಾಗಿ ಮಳಿ ಇಲ್ಲ, ಬೆಳೆ ಬರುವಲ್ತು, ರೋಗ ಕಾಡಕತ್ತೈತಿ. ಇಷ್ಟೆಲ್ಲಾ ಕಷ್ಟದ ನಡುವ ನಾವು ರಸ್ತೆ ಮೇಲೆ ಕುಂತು ಧರಣಿ ಮಾಡಕತ್ತೀವಿ.
ಉದ್ದೇಶ ಇಷ್ಟೇ, ಸದಾಶಿವಪ್ಪನಲ್ಲಿ ಕೈ ಮುಗಿದು ಬಿಡ್ಕೋತ ನಾನು ನಮ್ಮ ರೈತರ ಕಣ್ಣೀರು ಒರೆಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನ ನಿಗದಿ ಮಾಡುವಂತ ನಾನು ಬಿಡ್ಕೋತೀನಿ. ಯಾಕಂತಂದ್ರ ಮನುಷ್ಯನಿಗೆ ಕಷ್ಟ ಯಾಕಪ್ಪ ಅಂದ್ರ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿದ್ದಾಗ ಕಣ್ಣಾಗಿ ನೀರು ತನ್ನಿಂದ ತಾನ ಹೋಗ್ತಾವ. ಯಾಕ ಅವನ ಕಷ್ಟ ಅವನಿಗೆ ಅಷ್ಟ ಗೊತ್ತಲ್ಲ. ಅದಕ್ಕೆ ನಾ ಏನ್ ಹೇಳ್ತೀನಿ, ಇಷ್ಟೊಂದು ಜನ ರೈತ ಮುಖಂಡರು ಹಗಲಿರುಳು ಎನ್ನದೆ 4 ದಿನ ಮನೆಯನ್ನ ಬಿಟ್ಟು ಸತ್ಯಾಗ್ರಹ ಮಾಡಕತ್ತೀರಿ. ಆದ್ರ ಸದಾಶಿವಪ್ಪ ಆದಷ್ಟು ಬೇಗನೆ ಈ ಒಂದು ರೈತ ಏನಿ ಮಾಡತಾರಲ್ಲ ಧರಣಿಗೆ ಒಂದು ನಿಗದಿ ಬೆಲೆಯನ್ನ ಘೋಷಿಸಲಿ. ಸದಾಶಿವ ನಮ್ಮ ರೈತರ ಕಷ್ಟಕ್ಕ ಕಣ್ಣು ತೆಗೆದ ಅದಕ್ಕೊಂದು ನಿಗದಿತ ಬೆಲೆಯನ್ನ ಕೊಡ್ಲಿಕ್ಕೆ ಸದಾಶಿವಪ್ಪನಲ್ಲಿ ನಾನು ಬಿಡ್ಕೊತೇನೆ ಇವತ್ತು. ಯಾಕಂದ್ರ ಇದ್ದವ್ರು ಹೆಂಗಾದ್ರೂ ಬದುಕ್ತಾರ, ಬಡತನ ಇದ್ದವ್ರು ಏನ್ ಮಾಡ್ಬೇಕ್ರಿ? ಇವತ್ತ ದುಡಿಬೇಕು, ಇವತ್ತ ತಿನ್ಬೇಕು. ಅದಕ್ಕ ನಂದು ಒಂದೇ ಐತಿ, ಸದಾಶಿವಪ್ಪನಲ್ಲಿ ಒಂದೇ ಬೇಡಿಕೆ ಐತಿ ನಂದ. ದುಡ್ದವಂಗ ಪಗಾರ ಸಿಗ್ಲಿ, ಓದಿದವಂಗ ನೌಕರಿ ಸಿಗ್ಲಿ, ಇವೆರಡ. ಅದಕ್ಕ ದಯವಿಟ್ಟು ಎಲ್ಲಾ ರೈತರು ಶಾಂತ ರೀತಿಯಿಂದ ಇವತ್ತು ಧರಣಿ ಮಾಡಕತ್ತೀರಿ. ಸದಾಶಿವಪ್ಪನ ಆಶೀರ್ವಾದದಿಂದ ಒಂದು ಒಳ್ಳೆಯ ಬೆಲೆ ನಿಮ್ಗೆ ಸಿಗ್ಲಿ, ಅದಕ್ಕೊಂದು ಒಳ್ಳೆಯ ನಿಗದಿ ಬೆಲೆಯನ್ನ ಘೋಷಣೆ ಮಾಡಲಿ ಅಂತ ಹೇಳಿ ಸದಾಶಿವಪ್ಪನ ಪಾದಕ್ಕೆ ನಿಮ್ಗೆ ಸದಾಕಾಲ ನಾವು ಸದಾಶಿವಪ್ಪನ ಆಶೀರ್ವಾದ ಅಷ್ಟಲ್ಲ, ರೈತರಿಗೆ ನಾವು ಸಹಿತ ನಿಮ್ಗೆ ಹಿಂದಿದೀವಿ ಅಂತ ಹೇಳಿ ನನಗೆ ಹೇಳಕ್ ಒಂದು ಅವಕಾಶ ಐತಿ. ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ. ಆದಷ್ಟು ಜಲ್ದಿ ಸದಾಶಿವಪ್ಪ ಕಂತಿಟ್ಟಾನ ಒಂದು ಒಳ್ಳೆಯ ಬೆಳೆ ನಿಗದಿ ಆಗಲಿ ಅಂತ ಹೇಳಿ ಸದಾಶಿವಪ್ಪನಲ್ಲಿ ಬಿಡ್ಕೊಂಡು, ಓಂ ಹರಿಮಹಾವಿನ ಗಂಡು ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸಲರ ಗಂಡ ತುಂಡ ತಿರುಗಾರ ಗಂಡ ಕೊಟ್ಟು ಕುದೇವರ ಗಂಡ ಇಟ್ಟಂಗ್ ಸಾವಿರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀರಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನ ಕೊಲ್ಲುವುದು ಬರ್ತಾನೆ ಒಡೆಯ ಸದಾಶಿವ ಭೂಪರಾಕ್ರಮಿ 1,80,000 5,000 5 फिर जंगम जिता फिर 3 लोग